ಈ ಥೈರಾಯ್ಡಿನ ಒಂದು ಸಮಸ್ಯೆಗಳು ಬಂದಾಗ ಇವುಗಳಲ್ಲಿ ಏರ್ಪೇರ್ಗಳು ಕಾಣಿಸ್ಕೊಳ್ಳುತ್ತೆ. ಸೊ ಹಲವಾರು ಬಾರಿ ಪೇಷಂಟ್ಸ್ ಯಾವಾಗ ಬರ್ತಾರೋ ಅವರಿಗೆ ಕೆಲವು ಬರೀ ಕೂದಲಿನ ಒಂದು ಉದುರ್ತಾ ಇರುತ್ತೆ, ಕೂದಲಿನ ಸಮಸ್ಯೆಗಳು ಕಾಣಿಸ್ಕೊಂಡಿರುತ್ತೆ. ಅವಾಗ ಅವರು ಥೈರಾಯ್ಡಿನ ಒಂದು ರಿಪೋರ್ಟನ್ನು ಮಾಡಿಸ್ಕೊಂಡು ಬಂದಿರ್ತಾರೆ. ಅವಾಗ ಗೊತ್ತಾಗಿರುತ್ತೆ ಅವರಲ್ಲಿ ಹೈಪೋಥೈರಾಯ್ಡಿಸಮ್ ಅಥವಾ ಒಂದು TSH ವ್ಯಾಲ್ಯೂಸ್ ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳೋದು. ಆಮೇಲೆ ಅವರು ಅದಕ್ಕೆ ಔಷಧಿಗಳನ್ನು ತಗೊಳ್ತಾರೆ. ಸೊ ಅಥವಾ ಹೈಪರ್ ಥೈರಾಯ್ಡಿಸಮ್ ಅಂದ್ಕೊಳ್ಬೋದು. ಎಲ್ಲಿ ಹೈಪರ್ ಥೈರಾಯ್ಡಿಸಮ್ ಅಂದರೆ ಈ TSH ವ್ಯಾಲ್ಯೂಸು ತುಂಬ ಕಮ್ಮಿ ಇರೋದು, ಓವರ್ ಆ್ಯಕ್ಟಿವ್ ಥೈರಾಯ್ಡ್. ಸೊ ಇವರಲ್ಲೂ ಕೂಡ ಕೆಲವು ಸಿಂಪ್ಟಮ್ಸ್ಗಳು ತುಂಬ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಪ್ಯಾಲ್ಪಿಟೇಷನ್ಸ್ ಆಗಿರ್ಬೋದು, ತುಂಬ ಶೆಕೆಗಾಗಿರ್ಬೋದು, ಗಾಬರಿತನ ತುಂಬ ಹೆಚ್ಚಾಗಿರುತ್ತೆ, ಮತ್ತು ನಿದ್ದೆ ಅಷ್ಟು ಮಟ್ಟಿಗೆ ಕರೆಕ್ಟಾಗಿ ಬಂದಿರಲ್ಲ, ಅಥವಾ ಅವರಲ್ಲಿ ಚಟುವಟಿಕೆಗಳು ತುಂಬ ಹೆಚ್ಚಾಗಿರುತ್ತೆ. ಆ ನಿದ್ದೆ ಒಂದು ಸಮಯ ಏನಿರುತ್ತೆ ಅದು ತುಂಬ ಕಮ್ಮಿ ಇರುತ್ತೆ, ತುಂಬ ಅಲರ್ಟ್ ಆಗಿರ್ತಾರೆ. ಸೊ ಇವು ಹೈಪರ್ ಥೈರಾಯ್ಡಿಸಮ್ಗೆ ಹೋದರೆ, ಹೈಪೋಥೈರಾಯ್ಡಿಸಮಲ್ಲಿ ಅದಕ್ಕೆ ತದ್ವಿರುದ್ಧವಾಗಿ ಇರ್ತಕ್ಕಂಥದ್ದು ತುಂಬ ಸ್ಲಗ್ಗಿಶ್ ಆಗಿರೋದು, ಯಾವಾಗಲೂ ನಿದ್ದೆ ಬರ್ತಾ ಇರುತ್ತೆ ಆಗಿರ್ಬೋದು, ಸ್ವಭಾವ ಆಗಿರ್ಬೋದು, ಅವರಿಗೆ ಒಂದು ರೀತಿಯಲ್ಲಿ ಲೆಥಾರ್ಜಿ ಇರ್ತಕ್ಕಂಥದ್ದು, ಚಟುವಟಿಕೆ ಮಾಡೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಕಷ್ಟಪಡ್ತಾರೆ. ಹಾಗೆ ಅವರಲ್ಲಿ ರೀಪ್ರೊಡಕ್ಟಿವ್ ಪ್ರಾಬ್ಲಮ್ಸ್, ಪೀರಿಯಡ್ ಕರೆಕ್ಟ್ ಸಮಯದಲ್ಲಿ ಬರಲ್ಲ, ಈ ಒಂದು ತೊಂದರೆಯಿಂದ ಮೆದುಳಿನ ಮೇಲೂ ಕೂಡ ಅದರದ್ದು ಪರಿಣಾಮ ಬೀಳುತ್ತೆ. ಸೊ ಇದು ಥೈರಾಯ್ಡಿಗೆ ಸಂಬಂಧಪಟ್ಟಿರೋದು.